ಹಿಂದಿನ ಬಿಜೆಪಿಯವರು ಜಾರಿಗೆ ತರೋದಲ್ಲಿ ಸಂಪೂರ್ಣ ವಿಫಲ ಆದರು. ಆದರೆ ಅವರದೇ ಕೇಂದ್ರ ಸರ್ಕಾರ, ಅವತ್ತೂ ಅವರದೇ ಸರ್ಕಾರ, ಇವತ್ತೂ ಅವರದೇ ಸರ್ಕಾರ ಇದೆ. ಸುಪ್ರೀಂ ಕೋರ್ಟ್ನಲ್ಲಿ ಆದಂತ ವ್ಯತ್ಯಾಸಗಳನ್ನ ಸರಿದೂಗಿಸೋದಕ್ಕಿನಲ್ಲಿ ಸರ್ಕಾರ ಸುಪ್ರೀಂ ಕೋರ್ಟಿಗೆ ಕಾನೂನಿನಲ್ಲಿ ಸರಿಯಾದಂತ ನಿಯಮಗಳನ್ನ ಮಾಡೋ ದಿಕ್ಕಿನಲ್ಲಿ ಅವರು ಯಶಸ್ವಿ ಆಗಲಿಲ್ಲ. ಅಲ್ಲಿ ತೊಂದರೆಗೆ ಅವರೇ ನೂಕೊಂಡು ಸಾರ್ವಜನಿಕರಿಗೂ ಕೂಡ ಅನ್ಯಾಯ ಮಾಡಿದ್ದು ನಮ್ಮ ಕಣ್ಮುಂದೆನೇ ಇದೆ. ಆದರೆ ನಿನ್ನೆ ಮಹೇಶ್ ಅವರು ಅದೆಲ್ಲವನ್ನು ಮರೆತು ಇವತ್ತಿನ ನಮ್ಮ ಸರ್ಕಾರ, ಸನ್ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರ ನುಡಿದಂತೆ ನಡೆದಂತೆ ದಕ್ಷತೆಯ ಪ್ರಾಮಾಣಿಕರಲ್ಲಿ ಒಬ್ಬರಾಗಿರ್ತಕ್ಕಂಥ ಒಬ್ಬ ಹಿರಿಯ ಮುತ್ಸದಿ ಸಿದ್ದರಾಮಯ್ಯನವರು ಮತ್ತು ಅವರ ಉಪಮುಖ್ಯಮಂತ್ರಿಗಳು ಬಹಳ ದಕ್ಷ ಚಟುವಟಿಕೆಯಲ್ಲಿ ಕೆಲಸ ಮಾಡತಕ್ಕಂಥ ನಮ್ಮ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ನೇತೃತ್ವದ ಸರ್ಕಾರ ಸಾರ್ವಜನಿಕರಿಗೆ ಅನುಕೂಲ ಆಗಬೇಕು, ಬಡವರಿಗೆ ನ್ಯಾಯ ಸಿಗಬೇಕು, ಅವ್ರದೇ ಮಾಡಿದಂಥ ಆಸ್ತಿಗಳಿಗೆ ಒಂದು ಆಯಾಮನ ಕೊಡಬೇಕು, ಒಂದು ಶಕ್ತಿಯನ್ನು ಕೊಡಬೇಕು ಅಂತೇಳಿ ಸುಮಾರು 9 ತಿಂಗಳ ಕಾಲ ನ್ಯಾಯಾಂಗದ ಜೊತೆ ಸಮಾಲೋಚನೆ ಮಾಡಿ ಅದಕ್ಕೆ ಏನೆಲ್ಲ ಪರ್ಯಾಯ ವ್ಯವಸ್ಥೆಗಳನ್ನು ತಂದು ಈ ರಾಜ್ಯದಲ್ಲಿ ಒಂದು ಶಕ್ತಿಯನ್ನು ಕೊಡಬೇಕು ಅಂತೇಳಿ ಒಂದು ದೊಡ್ಡ ಪ್ರಯತ್ನ ಮಾಡಿ ಇವತ್ತು ಯಶಸ್ಸಾಗಿದೆ. ಅದನ್ನ ಸರ್ಕಾರ ಏಕೆ ಜಾರಿಗೆ ತಂದಿಲ್ಲ. ಸರ್ಕಾರದ ಅಧಿವೇಶನದಲ್ಲಿ ಇದೀಗ ತಾನೇ ಕಳೆದ ವಾರದಲ್ಲೇ ಅದಕ್ಕೆ ಆಯಾಮವನ್ನು ಕೊಟ್ಟು ನಿಯಮಾವಳಿಗಳಿಗೆ ತಿದ್ದುಪಡಿಯನ್ನೊಂದು ಶಾಸನ ಸಭೆಯಲ್ಲಿ ಚರ್ಚೆ ಆಗಿ ಅವಿರೋಧವಾಗಿ ಆ ಒಂದು ಪದ ಬಳಕೆಗೆ ಬರೋ ದಿಕ್ಕಿನಲ್ಲಿ ಸರ್ಕಾರ ಒಂದು ಉತ್ತಮವಾದಂತಹ ಶಾಸನವನ್ನು ಮಾಡಿದೆ. ಹೊರಗೆ ಮತ್ತು ಹೊರಗೆ ವಿರೋಧ ಮಾಡ್ತೀವಿ ಅನ್ನೋದು ಎಷ್ಟು ಮಟ್ಟಿಗೆ ಸರಿ. ಹಾಗಾಗಿ ನಾನು ಮಹೇಶ್ ಅವರಿಗೆ ಹೇಳೋದಿಷ್ಟೇ, ನೀವು ಒಬ್ಬರು ವಿದ್ಯಾವಂತ, ಬುದ್ಧಿವಂತ, ಒಬ್ಬರು ಪ್ರಜ್ಞಾವಂತರು. ನೀವು ಮಾತನಾಡುವಾಗ ಆಡಳಿತದ ನಿಯಮಾವಳಿಗಳೆಲ್ಲ ಅರ್ಥ ಮಾಡಿಕೊಂಡು ಸಾರ್ವಜನಿಕರ ವ್ಯವಸ್ಥೆಗಳಿಗೆ ಧಕ್ಕೆ ಹಾಕದಿರೋ ದಿಕ್ಕಿನಲ್ಲಿ ಮಾಡ್ತಕ್ಕಂಥದಕ್ಕೆ ನೀವು ದಯಮಾಡಿ ಸ್ವಲ್ಪ ಕಣ್ಣನ್ನು ತೆರಿಬೇಕು ಅಂತೇಳಿ ನಾನು ಅವರಿಗೆ ವಿನಂತಿಯನ್ನ ಮಾಡ್ತೇನೆ. ಸನ್ಮಾನ್ಯ ಮಾಜಿ ಶಾಸಕರಾಗಿರ್ತಕ್ಕಂಥ ಮಹೇಶ್ ಅವರು ಇವತ್ತು ಪಕ್ಷದಲ್ಲಿ ಭಾರತೀಯ ಜನತಾ ಪಾರ್ಟಿಯ ರಾಜ್ಯದ ಉಪಾಧ್ಯಕ್ಷರಾಗೂ ಕೂಡ ಇದ್ದಾರೆ. ಅವರದೇ ಪಕ್ಷದ ವಿರೋಧ ಪಕ್ಷ ನಾಯಕರು, ಅವರದೇ ಪಕ್ಷದ ಅಧ್ಯಕ್ಷರು ಇವತ್ತು MLA ಆಗಿದ್ದಾರೆ. ಅವರೇ ಒಪ್ಕೊಂಡಿಗಿರ್ತಕ್ಕಂಥದನ್ನ ಶಾಸನಗಳಲ್ಲಿ ಕೆಲವು ತಿದ್ದುಪಡಿಗಳನ್ನು ಮಾಡಿ ಇದನ್ನು ತಂದು ತಗೊಂಡು ಬನ್ನಿ, ಬಹಳ ವರ್ಷಗಳಿಂದ ಅನ್ಯಾಯ ಆಗಿದೆ ಅಂತೇಳಿ ಒಪ್ಕೊಂಡಿದ್ದಂಥದನ್ನ ಸರಿ ಇಲ್ಲ ಅಂತ ಹೇಳೋದು ಎಷ್ಟು ಮಟ್ಟಿಗೆ ಸರಿ, ಇದನ್ನ ನಾನು ಖಂಡಿಸ್ತೇನೆ. ಇದರ ಜೊತೆಯಲ್ಲಿ ಇವತ್ತು ನಮ್ಮ ಸರ್ಕಾರ, ನಿಮಗೆ ಗೊತ್ತಿದೆ, ಅನೇಕ ಈಗ ನಂದೇ ಇರ್ಬೋದು, ಅನೇಕ ನಮ್ಮ ಇಲ್ಲಿರ್ತಕ್ಕಂಥ ನಮ್ಮ ಜನಪ್ರತಿನಿಧಿಗಳದೇ ಇರ್ಬೋದು, ನಮ್ಮದೇ ಜಾಗ ಇದ್ರೂ ಕೂಡ, ನಮ್ಮದೇ ರಿಜಿಸ್ಟ್ರೇಷನ್ ಆಗಿದ್ರು ಕೂಡ, ಅಥವಾ ನಮ್ಮ ಪೂರ್ವಜರ ಆಸ್ತಿ ಇದ್ರೂ ಕೂಡ ಅದರ ಮೇಲೆ ನಾವು ಸ್ವತ್ತನ್ನ ನೋಂದಣಿ ಮಾಡತಕ್ಕಂಥದ್ರಲ್ಲಿ ಅವಕಾಶ ಇರಲಿಲ್ಲ. ಇವತ್ತು ಈ ಸ್ವತ್ತನ್ನ ತರೋದ್ರ ಮೂಲಕ, ಅಂದ್ರೆ ಕಂಪ್ಯೂಟರೀಕರಣದಲ್ಲಿ ಅದು ಸರ್ಕಾರದ ಪತ್ರಿಕೆಯಲ್ಲಿ ಅಲ್ಲದೆ ಕಂಪ್ಯೂಟರ್ನಲ್ಲಿ ಅದನ್ನು ಅಳವಡಿಸಿಕೊಂಡು ಅದನ್ನು ಜಾಗೃತಿ ಮಾಡಿ ಅದರ ಮೂಲಕ ಖಾತೆ ತರುವಂತಂದ್ರೆ ಒಂದು ಹೊಸ ಆಯಾಮವನ್ನು ಕೊಟ್ಟು ಒಂದು ಶಕ್ತಿಯನ್ನ ಇಡೀ ರಾಜ್ಯದಲ್ಲಿ ಸುಮಾರು 57,000 ಖಾತೆಗಳನ್ನ ನೋಂದಣಿ ಆಗಬೇಕು ಅನ್ನೋ ದಿಕ್ಕಿನಲ್ಲಿ ಸರ್ಕಾರ ಒಂದು ಅಂಕಿಅಂಶವನ್ನು ಕೊಟ್ಟಿದೆ. ಆ 57,000 ಲಕ್ಷಗಳು, ಆ ಲಕ್ಷಗಳನ್ನ ಇವತ್ತು ಎಷ್ಟು ಜನರ ಕ್ಯಾರಿಗೆ ಅನ್ಯಾಯ ಆಗಿದೆ ಅಂದ್ರೆ ಇವತ್ತು ನಮ್ಮ ರಾಜ್ಯದ ಜನಸಂಖ್ಯೆ ಸುಮಾರು 7 ಕೋಟಿ, 57 ಲಕ್ಷ ಆಸ್ತಿ ಇದೆ ಅಂತಂದ್ರೆ ಬಹುತೇಕ ಎಷ್ಟು ಕುಟುಂಬಗಳಿಗೆ ಅದರ ಅನುಕೂಲ ಆಗುತ್ತೆ. ಅಂದ್ರೆ ಇಲ್ಲಿವರೆಗೂ ಕೂಡ ನಗರಸಭೆ, ಪುರಸಭೆ, ಮಹಾನಗರ ಪಾಲಿಕೆಯಲ್ಲಿ ಇರ್ಬೋದು ಮತ್ತು ಪಟ್ಟಣ ಪಂಚಾಯತ್ ಇರ್ಬೋದು, ಏನೆಲ್ಲ ಟೌನ್ ಪ್ಲಾನಿಂಗ್ ಡಿಪಾರ್ಟ್ಮೆಂಟ್ ಇಂದ ಅಪ್ರೂವಲ್ ಆಗದೆ ಇರ್ತಕ್ಕಂಥ ಅನೇಕ ಜಾಗಗಳು ಇವತ್ತು ರಾಜ್ಯದ ಉದ್ದಾಗಲಿಕ್ಕಿದೆ. ಅದಕ್ಕೆ ಒಂದು ನಮ್ಮ ಆಸ್ತಿಯನ್ನ ನಮ್ಮ ಮಾಹಿತಿ ಆಧಾರದ ಮೇಲೆ ನಾವೇ ಹೋಗಿ ಖುದ್ದ ನಮ್ಮ ಜನಪ್ರತಿನಿಧಿಗಳು ಸ್ಥಳೀಯ ಆಡಳಿತ ಮಾಡ್ತಕ್ಕಂಥ ಜನಪ್ರತಿನಿಧಿಗಳ ಇಲಾಖೆಯಲ್ಲಿ ಹೋಗಿ ಸಾರ್ವಜನಿಕರು ನೋಂದಣಿ ಮಾಡಿಕೊಂಡು ಆ ಒಂದು ಈ ಖಾತೆಯನ್ನು ತೆಗೆದುಕೊಳ್ಳೋದ್ರ ಮೂಲಕ ಅವರ ಆಸ್ತಿಗೆ ಅವರು ಹಕ್ಕುದಾರರು. ಆ ಆಸ್ತಿಯನ್ನ ಇನ್ನೊಬ್ಬರಿಗೆ ಯಾವಾಗ ಬೇಕಾದ್ರೂ ಪರಭಾರೆ ಮಾಡಬಹುದು, ಮಾರಾಟ ಮಾಡಬಹುದು. ಆಮೇಲೆ ಬ್ಯಾಂಕ್ನಲ್ಲೂ ಕೂಡ ಸಾಲ ಸಿಗುತ್ತೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಇದನ್ನ ಯಾರು ಕೂಡ ತಪ್ಪಾಗಿ ಸಂಗ್ರಹ ಆಗೋದು ಬೇಡ, ಎಲ್ಲಾ ಜಾಗಗಳಿಗೂ ಬ್ಯಾಂಕ್ನವರು ಸಾಲ ಕೊಡ್ತಾರೆ. ಅದನ್ನ ನೀವು ಇವತ್ತಲ್ಲ, ನೀವು ನಾಳೆ ರಿಜಿಸ್ಟರ್ ಮಾಡಿ ಯಾವಗಳಿಗೆಲ್ಲಾರು ಇನ್ನೊಬ್ಬರಿಗೆ ನೀವು ಪರಭಾರೆ ಮಾಡಬಹುದು. ಅಥವಾ ನಮ್ಮ ಪೂರ್ವಜರ ಆಸ್ತಿಗಳಿದ್ರೆ ಅದನ್ನ ನಾವು ಅವರ ಸಹಕಾರದಿಂದ, ಅವರ ಸಹಾಯದಲ್ಲಿ ನಮಗೆ ಯಾರ್ಯಾರಿಗೆ ಬೇಕೋ ಅದನ್ನ ನೋಂದಣಿ ಮಾಡತಕ್ಕಂಥ ಅವಕಾಶಗಳನ್ನು ಕೂಡ ಈ ಒಂದು ಈ ಖಾತಾ ಸಿಸ್ಟಮ್ನಲ್ಲಿ ಸರ್ಕಾರ ಜಾರಿಗೆ ತಂದಿದೆ. ಇದು ರಾಜ್ಯದಲ್ಲಿ ಒಂದು ಹೊಸ ಶಕ್ತಿಯನ್ನ ತುಂಬಿರೋದ್ರ ಮೂಲಕ
ಇಡೀ ದೇಶ ಇವತ್ತು ಕರ್ನಾಟಕ ರಾಜ್ಯವನ್ನ ನೋಡ್ತಾ ಇದೆ. ಹೇಗೆ ಗ್ಯಾರಂಟಿಗಳನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳು, ನಮ್ಮ ಎಐಸಿಸಿ ಅಧ್ಯಕ್ಷರಾದಂತಹ ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿ ಅವರು ಹೇಳ್ಬಿಡ್ತೀನಿ, ಈ ಖಾತೆ ಅಲ್ಲ, ಬಿ ಖಾತೆ ಅಂತ ಇಲ್ಲ, ಈಗ ಹೊಸದಾಗಿದೆ. ಹಾಗಾಗಿ ಅವತ್ತು ಗ್ಯಾರಂಟಿ ಯೋಜನೆ ಇಡೀ ದೇಶದಲ್ಲಿ ಒಂದು ಭದ್ರತೆಯ ಬುನಾದಿಯಲ್ಲಿ ಬಡವರಿಗೆ ನ್ಯಾಯ ಕೊಡ್ತಕ್ಕಂಥ ಉತ್ತಮ ಅವಕಾಶಗಳನ್ನ ಮಾಡಿದ ಸನ್ನಿವೇಶದಲ್ಲಿ ಗ್ಯಾರಂಟಿಗಳನ್ನೇ ಟೀಕೆ ಮಾಡಿದಂತ ಬಿಜೆಪಿಯ ನಾಯಕರು ಇವತ್ತು ಅವರದೇ ರಾಜ್ಯದ ಸುಮಾರು 8 ರಾಜ್ಯಗಳಲ್ಲಿ ಗ್ಯಾರಂಟಿಯನ್ನು ತಂದಿದೆ. ಅಂದ್ರೆ ಇದರ ಅರ್ಥ ಇಡೀ ದೇಶ ಕರ್ನಾಟಕವನ್ನ ನೋಡ್ತಾ ಇದೆ ಅಂತ ಹೇಳಿ ಒಂದು ಹಂತಕ್ಕಿತ್ತು. ಇವತ್ತು ಏನು ಈ ಖಾತಾ ತಂದಿದೆ, ಈ ಖಾತಾದಲ್ಲೂ ಕೂಡ ರಾಷ್ಟ್ರದ ಅನೇಕ ರಾಜ್ಯಗಳಲ್ಲಿ ತೊಂದರೆಗಳಿದೆ. ಸುಪ್ರೀಂ ಕೋರ್ಟಿನ ತೀರ್ಪನ್ನ ಆಧಾರ ಇಟ್ಕೊಂಡು ಆ ರಾಜ್ಯಗಳು ಕಾನೂನುಗಳನ್ನ ನಿಯಮಾವಳಿಗಳ ಮೂಲಕ ತಂದು ಸಾರ್ವಜನಿಕರಿಗೆ ಹಂಚಿಕೆ ಮಾಡೋದ್ರಲ್ಲಿ ಬೇರೆ ರಾಜ್ಯಗಳ ವಿಫಲ ಆಗಿರೋದನ್ನ ನಾವಿಲ್ಲಿ ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಅಂತ ಒಂದು ನಿಯಮವನ್ನ, ಜಾಗೃತಿಯಾದಂತ ಒಂದು ವ್ಯವಸ್ಥೆಗಳನ್ನ ಇವತ್ತು ನಮ್ಮ ಸರ್ಕಾರ ಜಾರಿಗೆ ತಂದಿರತಕ್ಕಂಥದನ್ನ ಇಡೀ ರಾಜ್ಯ ಇವತ್ತು ಒಪ್ಕೊಂಡಿದ್ದಾರೆ. ನೀವು ಬೆಂಗಳೂರಿನಲ್ಲಿ ನಂದೇ ಸುಮಾರು 4-5 ಪ್ರಾಪರ್ಟಿ ಇದೆ. ಅದನ್ನ ಈ ಖಾತೆಗೆ ಸುಮ್ಮನೆ ಯಾರೋ ನನ್ನ ಸ್ನೇಹಿತರ ಹತ್ರ ಕೊಟ್ಟು ಇವತ್ತು ಕೊಟ್ಟೆ, ನಾಳೆ ಸಂಜೆಗೆ ನನಗೆ ಆದೇಶ ಪತ್ರ ಬಂತು. ಅಂದ್ರೆ ಎಷ್ಟು ಮಟ್ಟಿಗೆ ಇದು ಸಾರ್ವಜನಿಕರಿಗೆ ಒಳ್ಳೇದಾಗ್ತದಕ್ಕೆ ಅಂತ ನಾನೇ ಒಬ್ಬ ಉದಾಹರಣೆಯಾಗಿ ಹೇಳಲಿಕ್ಕೆ ನಾನು ಬಯಸ್ತೇನೆ. ಇವತ್ತು ಕೊಳ್ಳೇಗಾಲದಲ್ಲಿ ನಂದೇ ಸಾಕಷ್ಟು ಆಸ್ತಿ ಇದೆ, ಅನೇಕಲ್ಲಿ ಇರ್ತಕ್ಕಂಥ ನಿಮ್ಗಳದ್ದು ಕೂಡ ಆಸ್ತಿ ಇರ್ಬೋದು. ಯಾರು ನೀವು ಆ ಜಾಗದಲ್ಲಿ ಒಂದು ಮನೆ ಕಟ್ಟಕ್ಕೆ ಆಗ್ತಾ ಇಲ್ಲ, ನಿಮ್ಗೆ ಲೋನ್ ಕೊಡ್ತಾ ಇಲ್ಲ, ನಿಮ್ಮ ಹೆಸರಿಗೆ ಈ ಖಾತೆ ಬರ್ತಾ ಇಲ್ಲ, ಫಾರಂ ನಂಬರ್ 3 ಬರ್ತಾ ಇಲ್ಲ, ಇದೆಲ್ಲ ತೊಂದರೆಗಳಾಗಿರ್ತಕ್ಕಂಥದ್ದನ್ನ ಕಳೆದ 8-9 ವರ್ಷಗಳಿಂದ ನೀವು ಗಮನಿಸಿದ್ದೀರಿ. ಅದಕ್ಕೆ ಒಂದು ಪುರುಷಾಪನ ಹಾಕುವಂತ ಕಾರ್ಯವನ್ನ ಇವತ್ತು ನಮ್ಮ ಸರ್ಕಾರ ಮಾಡಿದೆ. ಅದನ್ನ ನಾವು ಗೌರವಿಸ್ತಾ ಇದ್ದೇವೆ. ದಯಮಾಡಿ ಸಾರ್ವಜನಿಕರು, ನಮ್ಮ ಕೊಳ್ಳೇಗಾಲ ಅಲ್ಲದೆ ಇಡೀ ರಾಜ್ಯದ ಯಾರೆಲ್ಲ ನಾಗರಿಕರಿದ್ದೀರಿ, ದಯಮಾಡಿ ನಿಮ್ಮ ಈ ಸ್ವತ್ತನ್ನ ನೋಂದಣಿ ಮಾಡ್ಕೊಳ್ಳಿ. ನಿಮ್ಮ ಪುರಸಭೆ, ನಗರಸಭೆ, ಪಟ್ಟಣ ಪಂಚಾಯಿತಿ, ಮಹಾನಗರ ಪಾಲಿಕೆಗೆ ನೀವು ಏನು ಆಸ್ತಿ ತೆರಿಗೆಯನ್ನು ಕಟ್ಟುವ ಮೂಲಕ ಆ ನಗರ ಪಾಲಿಕೆ, ಮಹಾನಗರ ಪಾಲಿಕೆ, ಪುರಸಭೆಗಳಿಗೂ ಒಂದು ಶಕ್ತಿ ಬಂತು. ಅಲ್ಲಿ ವಹಿವಾಟು ಮಾಡ್ಲಿಕ್ಕೆ ಅನುಕೂಲ ಆಯಿತು. ಆ ಪುರಸಭೆ, ನಗರಸಭೆಯಲ್ಲಿ ಇವತ್ತು ಹಣವನ್ನು ತೆಗೆದುಕೊಂಡು ಸಾರ್ವಜನಿಕರ ಅಭಿವೃದ್ಧಿಗೆ ಕೆಲಸ ಮಾಡಲಿಕ್ಕೆ ಸಹಾಯ ಆಗಿದೆ.